ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ಒಂದು ಸಡನ್ ಮನಿ ಯೋಗ ಅಂತ ಒಂದು ಕಾನ್ಸೆಪ್ಟ್ ಇದೆ ನ್ಯೂಮರಾಲಜಿಲಿ. ಯಾರಿಗೆ ಸಿಗುತ್ತೆ ಅನ್ನೋದೊಂದು ನೋಡಿದಾಗ ಯಾವುದೇ ತಿಂಗಳ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು ಮತ್ತು 31ನೇ ತಾರೀಕು ಇಲ್ಲ ಅವರ ಡೇಟ್ ಆಫ್ ಬರ್ತ್ ಟೋಟಲ್ 4 ಬರಬೇಕು. ಆಯಿತಾ? ಹಂಗಂತ ಚಿಕ್ಕ ಮಕ್ಕಳಿಗೆ ಇಲ್ಲ ಆ ಥರ ಅಂತ ಕಾನ್ಸೆಪ್ಟ್ ಅಲ್ಲ. ನೀವು ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಏನಾದರೂ ಒಂದು ದುಡಿತಾ ಇರಬೇಕು, ಇಲ್ಲ ಸಂಪಾದನೆ ಮಾಡ್ತಾ ಇರಬೇಕು. ನೋಡಿ, ನಿಮಗೆ ಯಾವಾಗ ಜಾಸ್ತಿ ಸಡನ್ ದುಡ್ಡು ಬರುತ್ತೆ ಅಂತಂದರೆ, ನೀವು ಅಕಸ್ಮಾತ್ ಸೋಷಿಯಲ್ ಮೀಡಿಯಾಲಿದ್ದು, ಇಲ್ಲ ಫಾರಿನ್ ಕನೆಕ್ಷನ್ಸ್ ನಿಮ್ಗೇನಾದರೂ ಇದ್ದು, ಇಲ್ಲ ಫಾರಿನ್ ರಿಲೇಟೆಡ್ ಬಿಸ್ನೆಸ್, ಇಂಪೋರ್ಟ್ ಎಕ್ಸ್ಪೋರ್ಟ್ ರಿಲೇಟೆಡ್ ಬಿಸ್ನೆಸ್ಸಸ್ಸು ಈ ಥರ ಏನಾದರೂ ನೀವು ಮಾಡ್ತಿಲ್ಲ ಅಂದರೆ IT ರಿಲೇಟೆಡ್ ಏನಾದರೂ ಬಿಸ್ನೆಸ್ ಮಾಡ್ತಿದ್ರೆ ನಿಮಗೆ ಸಡನ್ ಮನಿ ಯೋಗಾಸ್ ಅಂದರೆ ಸಡನ್ ಲಾಭ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಇದು ಒಂದು ಸೀರೀಸ್ಗೆ. ಇನ್ನೊಂದು ಸೀರೀಸ್ ಏನು ಅಂತಂದರೆ 2 ಸೀರೀಸ್. ಯಾರೇ 2, 11, 20, 29 ಇಲ್ಲ ಡೇಟ್ ಆಫ್ ಬರ್ತ್ ಟೋಟಲ್ ಮಾಡಿದ್ರೆ, ಅಕಸ್ಮಾತ್ ನೀವೇನಾದರೂ ಇನ್ ದ ಬಿಸ್ನೆಸ್ ಆಫ್ ಸಿನಿಮಾ, ಮೀಡಿಯಾ, ಇಲ್ಲಾಂದರೆ ಎಲ್ಲಿ ಎಮೋಷನ್ಸ್ ಇದೆಯೋ ಇಲ್ಲ ಆರ್ಟ್ಸ್ ಇದೆಯೋ ಅಲ್ಲಿ ನೀವು ವರ್ಕ್ ಮಾಡ್ತಾ ಇತ್ತು ಅಂದರೆ, ನೋಡಿ ನಮ್ಮ ತುಂಬ ಫೇಮಸ್ ಆ್ಯಕ್ಟ್ರೆಸ್ ಎಲ್ಲನೂ ಈ 2 ಬಾರ್ನ್ಸ್ ಆಗಿರ್ತಾರೆ. 2, 11, 20, 29 ಎಲ್ಲ ಆಗಿದ್ದಾರೆ. ನೋಡಿ, ಆ ಥರರು ಎಮೋಷನ್ಸ್ ಜೊತೆಗೆ ದುಡ್ಡು ಮಾಡ್ಬೋದು ಅಂತ, ಅಂದರೆ ಅವ್ರ ಪೀಪಲ್ ಜೊತೆ ಕನೆಕ್ಟ್ ಮಾಡಿಕೊಂಡು ದುಡ್ಡು ಮಾಡ್ಬೋದು ಅಂತ ಅರ್ಥ. ಸೊ ನೀವು ಈ 2 ಡೇಟ್ಸ್ ಇಲ್ಲ 4 ಡೇಟ್ಸ್ ಅಲ್ಲಿ ಏನಾದರೂ ಹುಟ್ಟಿತ್ತಂದರೆ, ಡೇಟ್ ಆಫ್ ಬರ್ತ್ ಟೋಟಲ್ 2 or 4 ಹುಟ್ಟಿತ್ತಂದರೆ, ಈ ಥರ ಬಿಸ್ನೆಸ್ಸಲ್ಲಿ ಇಲ್ಲ ಈ ಥರ ವ್ಯವಹಾರದಲ್ಲಿ ಕೈ ಹಾಕಿ ಟ್ರೈ ಮಾಡಿ. ಡೆಫಿನೆಟ್ಲಿ ಒಂದು ಸಡನ್ ದುಡ್ಡು ಯೋಗ ನಿಮ್ಗೆ ಸಿಗುತ್ತೆ. ಆಲ್ ದ ವೆರಿ ಬೆಸ್ಟ್.